ಯಾಕೆ ಎಲ್ಲರೂ ತಾರಮ್ಮ ತಾರಮ್ಮ ಅಂತಾರೋ ನಂಗೆ ಗೊತ್ತಿಲ್ಲ. ಏನು ಬ್ಯೂಟಿಫುಲ್ ಆಗಿದ್ದಾರೆ ಇವಾಗ್ಲೂ ಕೂಡ. ಸೊ ಅವ್ರನ್ನ ಹೆಂಗೆ ತಾರಮ್ಮ ಅಂತಾರೆ ಅಂತ ಗೊತ್ತಿಲ್ಲ. ಮಾತಾಡ್ಸೋಣ ಬನ್ನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀರಾ, ಹೆಂಗೆಲ್ಲ ಇಷ್ಟು ದಿನದಿಂದನೂ ಹಿಂಗೆ ಮೇಂಟೈನ್ ಮಾಡ್ಕೊಂಬಂದಿರೋದು ಹೆಂಗೆ ನೀವು? ಎಂಥ ಮೇಂಟೈನಿಂಗು ಇಲ್ಲ, ಬಟ್ ನನಗೆ ಐ ಆಮ್ ವೆರಿ ಹ್ಯಾಪಿ ಇಫ್ ಸಂಬಡಿ ಕಾಲ್ಸ್ ಮೀ ತಾರಮ್ಮ. ಬಿಕಾಸ್ ಒಂದು ಹೆಣ್ಣುಮಗಳಿಗೆ ಅಮ್ಮನೂ ಒಂದು ಕರೆಯೋದಿದೆಯಲ್ಲ, ಅದು ಅತ್ಯಂತ ಉನ್ನತವಾದ ಒಂದು ಪದ. ಆ ಪದಕ್ಕೆ ಅನ್ವರ್ಥವಾಗಿ ಇರೋದೇ ನನ್ನ ಸಾಧನೆ ಅಂತ ನಾನು ಭಾವಿಸ್ತೀನಿ. ಅಂದರೆ ಅದನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್. ಏನೇ ಆದರೂ ನೀವೊಂಥರ ಕ್ಯೂಟಾಗಿ ಯಾವಾಗಲೂ ಕಾಣಿಸೋದು ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸ್ಮೈಲ್ ಇದೆಯಲ್ಲ ನಿಮ್ಮದು, ಆ ಡೆಂಟೇಷನ್ನು ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇದೆಲ್ಲ ಅವ್ರನ್ನ ಹೊಗಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಬಟ್ ಆ್ಯಕ್ಟಿಂಗ್ ಕೂಡ ನೀವು ಅಷ್ಟೇ ಅದ್ಭುತವಾಗಿ ಮಾಡ್ತೀರಾ. ಇತ್ತೀಚೆಗೆ ಎಲ್ರಿಗೂ ತಾಯಿಯಾಗಿ ಒಂದು ರೋಲ್ ಮಾಡ್ತಾ ಇದ್ದೀರಾ. ಸೊ ಇದು ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಎಲ್ಲ ಹೀರೋ, ಎಲ್ಲ ಆ್ಯಕ್ಟರ್ಗಳು ಕೂಡ ಅದೇ ಥರ ನನ್ನ ಜೊತೆ ಬಿಹೇವ್ ಮಾಡ್ತಾರೆ. ಸೊ ದರ್ ಇಸ್ ನೋ ಡಿಫ್ರೆನ್ಸ್. ಒಂಥರ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಆ ಥರ ಅಲ್ಲ. ಹಿಂದೇನು ಅಮ್ಮ ತಾರಮ್ಮ ಅಂತಂದರೆ ಅಷ್ಟೇ ಆತ್ಮೀಯವಾಗಿ ಪ್ರೀತಿಯಿಂದ ಇರ್ತಾರೆ, ಅಷ್ಟೇ ಒಂಥರ ಬಾಂಧವ್ಯದಿಂದ ಇರ್ತಾರೆ. ಸೊ ಅದು ನನಗೊಂಥರ ಆನ್ ಸ್ಕ್ರೀನ್ ಕೆಲಸ ಮಾಡಬೇಕಾದ್ರೆ ನನಗೆ ಏನೋ ಬೇರೆ ಮಾಡ್ತಿದ್ದೀನಿ ಅಥವಾ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಆ ಥರ ಏನು ಭಾವನೆನೇ ಬರೋಲ್ಲ. ಕೋಟಿ ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ? ಡೆಫಿನೆಟ್ಲಿ ಇಟ್ ಈಸ್ ಎ ಸ್ಪೆಷಲ್ ಸಿನಿಮಾ. ನನಗೆ ನನ್ನ ಚಿತ್ರ ಜೀವನದಲ್ಲಿ ಇನ್ನೊಂದು ರೀತಿಯ ಮತ್ತೊಂದು ಚಾಲೆಂಜ್ ಕೊಟ್ಟಿದ್ದು ಕ್ಯಾರೆಕ್ಟರ್. ಇಟ್ ಈಸ್ ನಾಟ್ ಎ ನಾರ್ಮಲ್ ಮದರ್ ಕ್ಯಾರೆಕ್ಟರ್. ಇದೊಂದು ರೀತಿ ಒಂದು ಸಣ್ಣದಾದ ಒಂದು ಇದಕ್ಕೊಂದು ತಿರುವಿದೆ, ಮತ್ತು ಇದರಲ್ಲಿ ಒಂದು ಸಣ್ಣ ಚಾಲೆಂಜ್ ಕೂಡ ಇದೆ. ಇದನ್ನು ಪಾತ್ರ ಮಾಡಲಿಕ್ಕೆ ಸ್ವಲ್ಪ ನಾನು ಕೂಡ ಓಹೋ ಏನೋ ಇದೆಯಪ್ಪ ಅನ್ನೋ ಥರ ಇದೆ ಇದು. ಯಾಕಂದರೆ ಪರಮ್ ಸರ್ ಹೇಳ್ತಾ ಇದ್ರು, ಒಂದಷ್ಟು ಅವರು ನಮ್ಮನ್ನು ಕಟ್ಟಾಕ್ಬಿಡ್ತಾರೆ ಲಾಸ್ಟಲ್ಲಿ, ಒಂದಷ್ಟು ಚಪ್ಪಾಳೆ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಲ್ಲ. ಸೊ ಇಷ್ಟೊಂದು ಪ್ರಿಪ್ರೇಷನ್ಗೆ ಅಗತ್ಯ ಇತ್ತಾ ನಿಮಗೆ? ಆ ಚಪ್ಪಾಳೆಗಳನ್ನ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರನ ಅಥವಾ ನಿಜವಾಗ್ಲೂ ನೀವು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡೇ ಹೋಗ್ತೀರಾ ಯಾವಾಗಲೂ? ಇಲ್ಲ, ದಟ್ ಇಸ್ ವೆರಿ ಟ್ರೂ. ನಾನು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಹೋಮ್ವರ್ಕ್ ಮಾಡಿಕೊಂಡೇ ಹೋಗ್ತೀನಿ. ವಿತೌಟ್ ಹೋಮ್ವರ್ಕ್ ನನಗಲ್ಲಿ ಯಾವತ್ತೂ ಬಿಫೋರ್ ಕ್ಯಾಮ್ರಾ ಮುಂದೆ ನಿಂತಿಲ್ಲ, ಕ್ಯಾರೆಕ್ಟ್ರಾಗಿ ನಿಂತಿಲ್ಲ. ಒಂದು ಸಣ್ಣ ಹೋಮ್ವರ್ಕು ಅದು ಮಾಡ್ಕೊಳ್ತೀನಿ ನಾನು ಯಾವಾಗಲೂ, ಯಾವ ಕ್ಯಾರೆಕ್ಟರ್ ಆದರೂ ಸರಿ. ಪರಮ್ ಅಫ್ಕೋರ್ಸ್ ಅವರು ಅಭಿಮಾನದಿಂದ ಹೇಳಿರೋದು. ಅಂದರೆ ಮಧ್ಯರಾತ್ರಿ ಶೂಟಿಂಗ್ ಮಾಡ್ತಿದ್ವಿ, ನಿಜವಾಗ್ಲೂ ಮಳೆ ಬರ್ತಿತ್ತು, ಮತ್ತು ಇದರಲ್ಲಿ ಕೂಡ ಮಳೆ ಹಾಕಿದ್ರು. ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಆರ್ಟಿಸ್ಟ್ ಅಂದರೆ ಎಮೋಟ್ ಮಾಡಲಿಕ್ಕೆ, ಅದರಲ್ಲಿ ಬಿಕಾಸ್ ಇಟ್ ವಾಸ್ ಎ ವೆರಿ ಸೀರಿಯಸ್ ಸೀನ್. ಸೊ ಹಾಗೆ ಆದರೂ ಅಲ್ಲಿ ಮಧ್ಯರಾತ್ರಿಯಲ್ಲಿ ಅಷ್ಟು ಜನ ನಿಂತಿದ್ದರು ಅಂದರೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ಅನ್ನೋದು ಡೈರೆಕ್ಟ್ರ್ ಖುಷಿ. ಅಂದರೆ ಮೊದಲನೇದಾಗಿ ನಮಗೇನು ಸಂತೋಷ ಅಂದರೆ ಕಲಾವಿದರಿಗೆ ಡೈರೆಕ್ಟ್ರು ನಮ್ಮ ಒಪ್ಕೊಂಡ್ಬಿಟ್ರೆ. ಯಾಕಂದರೆ ಡೈರೆಕ್ಟ್ರು ಒಂದು ಕ್ಯಾರೆಕ್ಟ್ರನ್ನ ಅವನ ಕತೆ ಕಟ್ಟಬೇಕಾದ್ರೆ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಕನ್ಸೀವ್ ಮಾಡಿಕೊಂಡು ತಾನು ಹೆತ್ತು ಆಮೇಲೆ ನಮ್ಮಲ್ಲಿ ಅದನ್ನು ಕೊಡ್ತಾರೆ, ನಮ್ಮಲ್ಲಿ ಇಂಜೆಕ್ಟ್ ಮಾಡ್ತಾರೆ ಕ್ಯಾರೆಕ್ಟ್ರನ್ನ. ಸೊ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ, ಒಂದು ನಿರ್ದೇಶಕ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ ಒಂದು ರೀತಿಯಾಗಿ ಬಹಳ ಸಂತೋಷ ಅನಿಸುತ್ತೆ. ಯಾಕಂದರೆ ನಾವೆಲ್ಲ ಹೇಳೋದು ಕ್ಯಾಮ್ರಾಮನ್ ಈಸ್ ದಿ ಫಸ್ಟ್ ಆಡಿಯನ್ಸ್ ಅಂತ. ಅಫ್ಕೋರ್ಸ್ ಕ್ಯಾಮ್ರಾಮನ್ ಅಷ್ಟೇ ಮುಖ್ಯ ಆಗ್ತಾರೆ, ಡೈರೆಕ್ಟರ್ ಆ್ಯಕ್ಚುಲಿ ಈಸ್ ದಿ ಫಸ್ಟ್ ಆಡಿಯನ್ಸ್ ನನ್ನ ಪ್ರಕಾರ. ಯಾಕೆಂದರೆ ಅವರು ಕರೆಕ್ಟ್ ಅಂದರೆ ನನಗೊಂಥರ ಗೆದ್ದಂಗೆ ಜಗತ್ತು. ಆಮೇಲೆ ಅದಾದಮೇಲೆ ಸ್ಕ್ರೀನಿಗೆ ಬಂದಮೇಲೆ ಜನ ಅದನ್ನು ಅಪ್ಕೊಂಡ್ರೆ ಅದಕ್ಕಿಂತ ಸಂತೋಷ ಇನ್ನೇನು ಬೇಕು. ಇವಾಗ ತುಂಬ ಬ್ಯುಸಿ ಆಗ್ತಿದ್ದೀರಲ್ಲ ನೀವು, ಟೆಲಿವಿಷನಲ್ಲೂ ಬ್ಯುಸಿ ಇರ್ತೀರಾ ಮತ್ತು ಸಿನಿಮಾಗಳಲ್ಲೂ ತುಂಬ ಬ್ಯುಸಿ ಇರ್ತೀರಾ. ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಇವಾಗ? ಇಲ್ಲ ಪರವಾಗಿಲ್ಲ, ನನಗೆ ಅದು ಮೊದಲಿಂದ ರೂಢಿಯಾಗಿ ಹೋಗಿದೆ. ಮೊದಲೆಲ್ಲ ಹೀರೋಯಿನ್ ಪಾತ್ರ ಮತ್ತು ಬೇರೆ ಬೇರೆ ಪಾತ್ರಗಳು ಮಾಡುವಾಗ ದಿನಕ್ಕೆ 4 ಸಿನಿಮಾ 5 ಸಿನಿಮಾ ಮಾಡೋದು ಕಾಲವೂ ಇದೆ. ಮತ್ತು ಹೀಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಮಾಡಿಕೊಂಡು ಅದೊಂದು ಆ್ಯಡ್ ಆನ್ ಆಗ್ತಾಯಿದೆ ಎಲ್ಲನೂ. ಬಟ್ ನನಗಿದು ಅಭ್ಯಾಸ ಆಗೋಗಿದೆ. ಆ್ಯಕ್ಚುಲಿ ಇದಿಲ್ಲ ಅಂದ್ರೇ ಇರೋದು ಕಷ್ಟ ಆಗುತ್ತೆ ಅಲ್ವಾ? ಇಲ್ಲ, ಹಾಗೂ ಇಲ್ಲ. ನನಗೆ ಅಕಸ್ಮಾತ್ ಏನು ಕೆಲಸ ಇಲ್ಲ, ಮನೇಲಿದ್ದರೆ ಅದನ್ನು ಕೂಡ ಹಾಯಾಗಿರ್ತೀನಿ. ಹೌದಾ? ಎಲ್ಲರೂ ಅದೇ ಹೇಳ್ತಾರೆ, ಅಯ್ಯೋ ನೀನು ಹೊರಗಡೆ ಹೋಗದೇ ಇದ್ದರೆ ಹೆಂಗಾಗ್ತೀಯಲ್ವ, ಪ್ರತಿದಿನ ಹೊರಗಡೆ ಇರ್ತೀಯ, ಎಲ್ಲಿ ನೋಡು ಅಲ್ಲಿ ಇರ್ತೀಯ, ಅಲ್ಲಿ ಇರ್ತೀಯ, ಇಲ್ಲಿ ನೋಡ್ರೆ ಇಲ್ಲಿ ಇರ್ತೀಯ ಅಂತ. ಬಟ್ ನನಗೇನು ಕೆಲಸ ಇಲ್ಲ, ಮನೇಲಿದ್ದರೂ ಕೂಡ ಅಷ್ಟೇ ಹಾಯಾಗಿರ್ತೀನಿ. ಶಬಾಷ್, ನಿಮ್ಮಿಂದ ಇದನ್ನು ನಾವು ಕಲ್ತ್ಕೊಬೇಕಂಗಾದ್ರೆ. ಆ್ಯಕ್ಚುಲಿ ನೀವು ತುಂಬ ಟಾಪ್ ಹೀರೋಗಳಿಂದ ಹಿಡಿದು ಈಗ ಅಪ್ಕಮಿಂಗ್ ಈಗ ಪೃಥ್ವಿವರೆಗೂ ಅಂದ್ಕೊಳ್ಳಿ, ಎಷ್ಟೊಂದು ಜನರ ಜೊತೆ ಮತ್ತು ತುಂಬ ಒಂದು ವೇರಿಯೇಷನ್ಸ್ ಇರುತ್ತೆ ಏಜಲ್ಲಿ, ಅಷ್ಟು ಜನರ ಜೊತೆ ಕೆಲಸ ಮಾಡ್ತೀರಾ. ನಿಮಗೆ ಕಂಫರ್ಟಬಲ್ ಅನಿಸಿದೆಯಾ ಅಥವಾ
ಅಯ್ಯೋ ಎಲ್ಲ ಮಾಡಿ ಮಾಡಿ ಸಾಕಾಯಿತು ಅಂತ ಅನಿಸಿದ್ಯಾ, ಅಥವಾ ಒಂದೊಂದು ಏಜ್ವರೆಗೂ ನೀವು ಹೆಂಗೆ ನೀವು ಕಂಫರ್ಟಾಗಿ ಹೆಂಗೆ ಕೆಲಸ ಮಾಡ್ತೀರಾ, ಹೆಂಗೆ ಅದೊಂದು ಲೆಸನ್ ಥರ ಹೇಳಿ ನಮಗೆ. ಯಾಕಂದರೆ ಅಪ್ಕಮಿಂಗ್ ಯಾರ್ಯಾರು ಇದ್ದಾರೆ ಅವರೆಲ್ರಿಗೂ ಅನ್ನಿಸ್ಬೇಕು ಇದು, ಎಲ್ಲ ಏಜವ್ರ ಜೊತೆ ಹೆಂಗೆ ಮಿಂಗಲ್ ಆಗ್ತೀರಾ, ಹೆಂಗೆ ಜೆಲ್ ಆಗ್ತೀರಾ ನೀವು, ಇದು ಹೆಂಗೆ ಸಾಧ್ಯ? ಈಗ ನಂಗೆ ಗೊತ್ತಿಲ್ಲ, ಅಫ್ಕೋರ್ಸ್ ನನ್ನ ಕುಟುಂಬನೇ ಸಾಧ್ಯ ಅಂತ ಮಾಡಿಸಿದೆ. ಯಾಕಂತಂದರೆ ನಾನು ಬೆಳೆದಿದ್ದು ಎಲ್ಲರೂ ನನಗೆ ಒಟ್ಟು ಕುಟುಂಬದಲ್ಲಿ, ಅಂದರೆ ತುಂಬ ಜನ ಮನೆಯಲ್ಲಿ ಒಂದು 20-22 ಜನ ನಾವು ಮನೇಲಿ ಒಟ್ಟಿಗೆ ಬೆಳೆದಿದ್ದು, ಒಟ್ಟಿಗೆ ಜಾಯಿಂಟ್ ಫ್ಯಾಮ್ಲಿ ನಮ್ಮದು. ಸೊ ಹಾಗಾಗಿ ನನಗೆ ಅದೊಂದು ತುಂಬ ಈಸಿ ಆಯಿತು, ಈ ಸಿನಿಮಾ ಅಥವಾ ಇವ್ರ ಹತ್ರ ಬೆರೆಯೋದು ಅದೆಲ್ಲ. ಆಮೇಲೆ ನನಗೆ ಯಾವತ್ತೂ ಅಯ್ಯೋ ಸಾಕಾಗಿದೆ ಹಾಗೆ ಅಂತ ಅನಿಸೇ ಇಲ್ಲ. ಪ್ರತಿ ಸತಿ ನನಗೆ ಎಲ್ಲವೂ ಹೊಸ್ತಂತ ಅನಿಸುತ್ತೆ. ಅಫ್ಕೋರ್ಸ್ ತುಂಬ ಜನ ಹೇಳ್ತಾರೆ ಎಲ್ಲ ನಿಮ್ಗೆ ಗೊತ್ತಿದೆ, ಆದರೂ ಇಲ್ಲ ನನಗೆ ಅದು ಎಗೇನ್ ಎಸ್ ಇಟ್ ಈಸ್ ನ್ಯೂ ಟು ಮಿ ಅಂತ ಅನಿಸುತ್ತೆ. ಆಮೇಲೆ ಪ್ರತಿ ಕ್ಷಣ ಪ್ರತಿಯೊಬ್ಬರಿಂದನೂ, ಅದು ದೊಡ್ಡವರೇ ಆಗಿರಲಿ ವಯಸ್ಸಲ್ಲಿ, ಅಥವಾ ತುಂಬ ಚಿಕ್ಕವರೇ ಆಗಿರಲಿ, ಅಥವಾ ನನ್ನ ವಯಸ್ಸಿನವರೇ ಆಗಿರಲಿ, ಪ್ರತಿಯೊಬ್ಬರಿಂದನೂ ಪ್ರತಿ ಕ್ಷಣದಲ್ಲೂ ಪ್ರತಿ ಘಟನೆಯಿಂದನೂ ಏನೋ ಒಂದು ಕಲಿತಾ ಪ್ಲಸ್ ಆನ್ ಆಗ್ತಾನೇ ಇದೆ. ಸೊ ಇಟ್ ಈಸ್ ಜರ್ನಿ ಆಫ್ ಲರ್ನಿಂಗ್. ಸೊ ಐ ಡೋಂಟ್ ಥಿಂಕ್ ಸೊ ನನಗೆ ಇದು ಎಲ್ಲೂ ಬೋರ್ ಆಗಲಿಲ್ಲ ಅಥವಾ ಇದು ಸಾಕಪ್ಪ ಅನ್ನಿಸ್ಲಿಲ್ಲ. ನಿಮಗೆ ಮತ್ತು ಸೃಜನ್ ಅವ್ರದ್ದು ಕಾಂಬಿನೇಷನ್ ಮಾತ್ರ ಅದು ಎಷ್ಟು ಅಲ್ಟಿಮೇಟ್ ಅಂದರೆ, ನೀವಿಬ್ಬರು ಒಂದು ಫ್ರೇಮಲ್ಲಿ ಇದ್ಬಿಟ್ರೆ ಅದು ಏನೋ ಗೊತ್ತಿಲ್ಲ, ಸೆಕೆಂಡಿಗೂ ನಗ್ತಾ ಇರ್ತೀವಿ ನಾವು, ಅಷ್ಟು ಕ್ರಿಯೇಟಿವ್. ಅವ್ರ ಜೊತೆ ಇಷ್ಟೊಂದು ಬಾಂಧವ್ಯ ಹೆಂಗೆ ನಿಮಗೆ? ಇದು ಅಪಾರ್ಟ್ ಫ್ರಮ್ ಎಲ್ಲ ಕುತೂಹಲ ಕೇಳ್ತಾ ಇದ್ದೀವಿ. ಇಲ್ಲ ಅಗೇನ್ ಸೃಜನ್ ಜೊತೆ ನಮ್ಮ ಫ್ಯಾಮ್ಲಿ ಬಾಂಡಿಂಗ್. ಸೃಜಾ ನಮ್ಮ ಫ್ಯಾಮ್ಲಿ ಮೊದಲಿಂದ, ಅಂದರೆ ಲೋಕುಮಾಮನಿಂದ ನಮಗೆ ಫ್ಯಾಮ್ಲಿ ಒಂಥರ ಬಾಂಡಿಂಗ್ ಶುರುವಾಯಿತು. ಆಮೇಲೆ ಒಟ್ಟೊಟ್ಟಿಗೆ ನಾವು ಎಲ್ಲ ಫಂಕ್ಷನ್ಗಳಲ್ಲಿ, ಎಲ್ಲ ಮದುವೆ, ಈ ಥರದ್ದೆಲ್ಲ ಹಬ್ಬಗಳಲ್ಲಿ ಒಟ್ಟೊಟ್ಟಿಗೆ ಇರ್ತಿದ್ವಿ. ಸೊ ನಮಗೆ ಯಾವುದೋ ಒಂಥರ ಇವನ್ನ ಹೊಸದಾಗಿ ನೋಡ್ತಾ ಇದ್ದೀನಿ ಅಥವಾ ಫಸ್ಟ್ ಟೈಮ್ ಇವನ್ನ ನೋಡ್ತಾ ಇದ್ದೀನಿ ಆ ಥರ ಇಲ್ಲವೇ ಇಲ್ಲ. ನಮಗೆ ಮೊದಲೇ ಹೆಂಗೆ ಮಾತಾಡ್ತೀವಿ ಆನ್ ಸ್ಕ್ರೀನು ಹಾಗೆ ಮಾತಾಡ್ತಿರ್ತೀವಿ. ರಿಯಾಲಿಟಿ ಶೋಲಿ ಅವನು ಈಸ್ ವೆರಿ ಒಂಥರ ಟಕ್ ಅಂತ ಸ್ಪಾಟಲ್ಲಿ ಮಾತಾಡೋ. ಸೊ ಆ ಟ್ಯಾಲೆಂಟ್ ನನಗೆ ಸ್ವಲ್ಪ ಕಷ್ಟ ಆದರೂ ಕೂಡ ತಕ್ಷಣ ನಾನು ತಗೊಳ್ಳೋಕ್ಕೆ ಅದು ಸರಿ ಹೋಗುತ್ತೆ. ಬಟ್ ಎಸ್, ಅವನಿಂದನೂ ತುಂಬ ಕಲ್ತಿದ್ದೀನಿ ನಾನು, ಸೃಜನಿಂದನೂ ಕೂಡ. ಬಟ್ ಖುಷಿ ಅನಿಸುತ್ತೆ ಅವನ ಜೊತೆ ಕೆಲಸ ಮಾಡೋದು. ಎಗೇನ್ ಆ್ಯಸ್ ಈಸಿ ಆಸ್ ಅದರ್ ಹೀರೋಸ್. ಬೇರೆ ಎಲ್ಲ ಹೀರೋಸ್ ಜೊತೆ ಹಿಂಗೆ ಕೆಲಸ ಮಾಡಿ ಅವನ ಜೊತೆನೂ ಹಾಗೆ ಮಾಡಿ. ಸೊ ಸ್ವೀಟ್ ತರಮ್ಮ, ನಿಮ್ಮ ಈ ಕೋಟಿ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ಕೋಟಿ ಗಳಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನೀವಿವತ್ತು ಈ 14th ಏನು ಈ ಸಿನಿಮಾ ರಿಲೀಸ್ ಆಗುತ್ತೆ ಅವತ್ತು ಕೋಟ್ಯಾಂತರ ಜನರ ಮನಸ್ಸನ್ನು ಖಂಡಿತ ಗೆಲ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆ್ಯಂಡ್ ತುಂಬ ಚೆನ್ನಾಗಿ ಈ ನಾನ್ ಸ್ಟಾಪ್ ಜರ್ನಿ ಹೆಂಗೆ ಕಂಟಿನ್ಯೂ ಆಗ್ತಾ ಇದೆ. ಥ್ಯಾಂಕ್ ಯು ತಂದ. ನೋಡಿದ್ರಿ ಅಲ್ಲ, ಇದು ನಮ್ಮ ತಾರಾ ಅನುರಾಧ ಅವ್ರ ಮಾತು. ತಾರಮಾನಕ್ಕೆ ಮನಸ್ಸು ಬರಲ್ಲ, ಅಷ್ಟು ಬ್ಯೂಟಿಫುಲ್ ಅವರು. ಎನಿವೇಸ್, ಈ ಸಿನಿಮಾಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್.